ಸರ್ವೆ ನಂಬರ್ 464. ಮೂರು ಎಕರೆ 16 ಗುಂಟೆ. BM ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವ್ರು ಕ್ರಯ ಮಾಡ್ತಾರೆ 2010 2004ರಲ್ಲಿ ಬರೋದು. ಯಾಕಂತಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 2004ರಲ್ಲಿ ಇದನ್ನ ಕ್ರಯಕ್ಕೆ ಪಡೆದಿರ್ತಾರೆ. ಮುಂಚೆ ಈ ಜಮೀನು PTCL ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. PTCL ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ, ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹಾಕಿರ್ತಾರೆ. ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ, ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ PTCL ಕಾಯ್ದೆ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ, ನಿಂಗಾ ಬಿನ್ ಜೌರಾ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಹರಾಜು ನಡೀತದೆ. 3 ಎಕರೆ 16 ಗುಂಟೆಗೆ ಹರಾಜು ನಡೀತದೆ. ಆಗ ಹರಾಜಿನ ಮೊತ್ತ ₹3. ಆಮೇಲೆ 26/9/1935 ಹರಾಜು ನೋಟಿಸ್ ಕೊಡ್ತಾರೆ. 26/9/1935 30/10/1935 3/10/1935 ಹರಾಜಿನಲ್ಲಿ ಭಾಗವಹಿಸಿ ₹1 ಕೂಗ್ತಾರೆ. ಆ ಕಾಲದಲ್ಲಿ 1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ, ನಿಂಗಾ ಬಿನ್ ಜೌರಾ ಒಬ್ಬರೇನೆ.
ಆಗ ಹರಾಜಿನಲ್ಲಿ ₹1 ಇವರಿಗೆ ಕ್ರಯ ಆಯ್ತದೆ. ನಿಂಗಾ ಬಿನ್ ಜವರಾ ಅನ್ನೋರಿಗೆ ಹರಾಜಿನಲ್ಲಿ ₹1 ಕ್ರಯ ಆಯಿತು. ಅದು 3/10/1935. ಆಮೇಲೆ 13/10/1935 ಅವರಿಗೆ ಹರಾಜಿನಲ್ಲಿ ಏನು ಕ್ರಯ ಆಯಿತು, ಹರಾಜಿನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ. ಅವತ್ತು 13/10/1935 ಸೇಲ್ ಕನ್ಫರ್ಮ್ ಆದಂಥ ದಿನ. ಸೊ ಹಾಗಾಗಿ ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು. ಆಸ್ತಿ ಆಮೇಲೆ ಕನ್ಫರ್ಮ್ ಅವ್ರು ಮಾಡಿರೋದು ಸರ್ಕಾರದಿಂದ ಇದೆ ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 664 3 ಎಕರೆ 16 ಗುಂಟೆ ಜಮೀನನ್ನು ₹1 ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿ ಎಲ್ಲ ಕೊಡ್ತೀವಿ ನಿಮಗೆ. ದಿಸ್ ಇಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ. ಯಾವ ಕಾರಣಕ್ಕೂ ಕೂಡ PTCL ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, JDSನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನ ಮಾಡ್ತಾರೆ. ಹರಸಾಹಸ ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಹರಾಜಿನಲ್ಲಿ ಕೊಂಡುಕೊಂಡಿದ್ರೂ ಕೂಡ, ಸ್ವಯಾರ್ಜಿತ ಆಸ್ತಿಯಾಗಿದ್ರೂ ಕೂಡ PTCL ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ, ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ.